ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಾನ್ಸ್ ಕರಿ ಮಾಡೋಣ, ಸಪ್ಪೆ ರೀತಿಯಾಗಿ, ಎಲ್ಲರೂ ಚಪ್ಪರಿಸಿ ತಿನ್ನುವ ರೀತಿಯಾಗಿ. ನೋಡಿ, ಫ್ರಾನ್ಸ್ ಕರಿಯೇ ಆಲ್ರೆಡಿ ಟೇಸ್ಟ್ ಇರ್ತದೆ, ಅದು ಹೇಗೆ ಮಾಡಿದರೆ. ಅದಕ್ಕೆ ಒಂದು ದೊಡ್ಡ ಒಳ್ಳೆ ಕಾಂಬಿನೇಷನ್ ಯಾವುದು ಅಂತ ಹೇಳಿದರೆ ಬಟಾಟೆ. ನಾನು ಒಂದೂವರೆ ಗೆಡ್ಡೆ ಆಗುವಷ್ಟು ಬಟಾಟೆ ತಗೊಂಡಿದ್ದೇನೆ. ನೋಡಿ, ಆಲೂಗಡ್ಡೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಹಾಗೂ ಒಂದು ಟೊಮೆಟೊ ತಗೊಂಡಿದ್ದೇನೆ. ಸ್ವಲ್ಪ ಹುಳಿ ಸಪ್ಪಗಿತ್ತು, ಆ್ಯಪಲ್ ಟೊಮೆಟೊ ಅಲ್ಲ. ನೀವು ಆ್ಯಪಲ್ ಟೊಮೆಟೊ ಆದರೆ ಒಂದು ಹಾಕ್ಕೊಳ್ಳಿ, ನಾನು ಇಲ್ಲದ್ರೆ ನಾರ್ಮಲ್ ಆದರೆ 2 ತಗೊಳ್ಳಿ, ಓಕೆನಾ? ಇಷ್ಟು ತಗೊಂಡಿದ್ದೇನೆ. ಹಾಗೆ ಅರ್ಧ ಗೆಡ್ಡೆ ಆನಿಯನನ್ನು ಫ್ರೈ ಮಾಡಲಿಕ್ಕೂ ತಗೊಂಡಿದ್ದೇನೆ, ಅಂದರೆ ಮಸಾಲೆ ರುಬ್ಬಲಿಕ್ಕೆ ಬೇಕಾಗ್ತದಲ್ಲ. ಇನ್ನು ಅರ್ಧ ಹೀಗೆ ಸ್ಲೈಸಾಗಿ ಕಟ್ ಮಾಡಿ ನಾವು ತಗೊಳ್ಬೇಕು. ಹಾಗೆ ನೋಡಿ, ಸ್ವಲ್ಪ ಅರಿಶಿಣವನ್ನು ಕೂಡ ಇವಾಗ ನಾವು ಈ ಹೊತ್ತಲ್ಲಿ ತಗೊಂಡಿದ್ದೇವೆ. ನಾವು ಇದಕ್ಕೆ ಸ್ವಲ್ಪ 1/4 ಚಮಚ ಆಗುವಷ್ಟು ಮಸಾಲ ರುಬ್ಬಲಿಕ್ಕೆ ಆಗುವಾಗ ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಬೇಕಾಗ್ತದೆ, ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಇವಾಗ ಮಸಾಲ ಮಾಡೋಣ. ಮಸಾಲ ಮಾಡಲಿಕ್ಕೆ ಯಾವುದೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣ. ಇವಾಗ ಅದಕ್ಕೆ ಬೇಕಾಗಿರುವಂಥದ್ದು ನೋಡಿ, 8 ಬಾಡಿಗೆ ಮೆಣಸಿನ ತಗೊಂಡಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು, ಅಂದರೆ 1 ಗೆರಟೆ ಒಂದು ಎಷ್ಟು ಅಂದರೆ ಸಪ್ಪೆಗೆ ಬೇಕಾಗ್ತದೆ ಈ ಪದಾರ್ಥ. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ 1 ಚಮಚದಷ್ಟು ಅರಶಿನ ತಗೊಂಡಿದ್ದೇನೆ, ಯಾಕೆಂದರೆ ಮೀನು ಸ್ವಲ್ಪ ಹಸಿ ಸ್ಮೆಲ್ ಜಾಸ್ತಿ ಇರ್ತಲ್ಲ, ಅದಕ್ಕೋಸ್ಕರ. ಹಾಗೆ 3 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಹಾಗೆ 2.5 ಜೀರಿಗೆ ತಗೊಂಡಿದ್ದೇನೆ, 2.5 ಚಮಚ. ಹಾಗೆ ಅರ್ಧ ಗೆಡ್ಡೆ ಆನಿಯನ್ ತಗೊಂಡಿದ್ದೇನೆ. ಹಾಗೆ 6ರಿಂದ 7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ತಗೊಂಡು ಒಮ್ಮೆ ಜಜ್ಜಬೇಕು, ಹೀಗೆ ಗುದ್ದಬೇಕು, ಅಂದ್ರೇ ಟೇಸ್ಟ್ ಬರ್ತದೆ ಇನ್ನು. ಹಾಗೆ ನೋಡಿ, ಇಷ್ಟು ಶುಂಠಿ ತಗೊಂಡಿದ್ದೇನೆ, ಇಷ್ಟು ಬೇಕಾಗ್ತದೆ ಇದಕ್ಕೆ. ಹಾಗೆ ಸ್ವಲ್ಪ ಇದು ಮೆತ್ತೆ ತಗೊಂಡಿದ್ದೇನೆ. ಹಾಗೆ ಕರಿಮೆಣಸು ತಗೊಂಡಿದ್ದೇನೆ ನೋಡಿ ಇಷ್ಟು, ಯಾಕೆಂದರೆ ಖಾರಕ್ಕೆ ಕೂಡ ಆಗ್ತದೆ, ಹಾಗೆ ದೇಹ ಕೂಡ ತಂಪಾಗಿರ್ತದೆ. ಜಾಸ್ತಿ ಇದಕ್ಕೆ ಖಾರ ಇರೋದಿಲ್ಲ. ಹಾಗೆ ಸ್ವಲ್ಪ ಬೇವು ಸೊಪ್ಪು ಬೇಕಾಗ್ತದೆ. ಚಮಚ ಆಗುವಷ್ಟು ಇದು ತಗೊಂಡಿದ್ದೇನೆ, ಸಾಸಿವೆ ತಗೊಂಡಿದ್ದೇನೆ. ಓಕೆ, ಹಾಗಾದರೆ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ. ಇವಾಗ ನೋಡಿ, ಬಾಣಲೆ ಇಟ್ಟಿದ್ದೇನೆ. ಇವಾಗ ಬಿಸಿ ಆಗಲಿ ಸ್ವಲ್ಪ ಬೇವು ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಕಾದಿದೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ. ಈ ಹೊತ್ತಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ಲೋ ಫ್ಲೇಮಲ್ಲಿ ಹುರಿಬೇಕು. ನೋಡಿ, ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚೆನ್ನಾಗಿ ಹುರಿ ಆಗಬೇಕು, ಈ ರೀತಿ ಫ್ರೈ ಆಗಬೇಕು. ಅಂದರೆ ಟಕ್ ಟಕ್ ಅಂತ ಸೌಂಡ್ ಬರ್ತದೆ ನೋಡಿ, ಸಿಡಿಯುತ್ತದೆ. ತುಂಬ ಟೇಸ್ಟಾಗಿರ್ತದೆ. ನೀವು ಬಟಾಟೆ ಮತ್ತು ಪ್ರಾನ್ಸ್ ಹಾಕಿದರೆ ಒಳ್ಳೆ ಕಾಂಬಿನೇಷನ್ ಇರ್ತದೆ ಪದಾರ್ಥ. ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕಾಗ್ತದೆ, ತುಂಬ ಚೆನ್ನಾಗಿದೆ ಇದು. ನೋಡಿ, ಇವಾಗ ಸಿಡಿತಾ ಇದೆ ಸಾಸಿವೆ. ಎಲ್ಲ ಮೀನು ಖಾರವೇ ಮಾಡಬೇಕಾಗಿಲ್ಲ, ಒಂದೊಂದು ಮೀನಿಗೆ ಒಂದೊಂದು ಯಾವ ಬೇರೆ ಬೇರೆ ಥರ ಶೈಲಿಯಲ್ಲಿ ಪದಾರ್ಥ ಮಾಡ್ಬೋದು. ಹಾಗೆ ಇವಾಗ ಫ್ರಾನ್ಸನ್ನೇ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಕೆಲವರು ಮಾಡ್ತಾರೆ, ಅದನ್ನೆಲ್ಲ ನೀವು ಟ್ರೈ ಮಾಡಬೇಕು ಒಂದೊಂದು ಸಲ ಎಲ್ಲವನ್ನು. ಇವಾಗ ನೋಡಿ, ಈ ಹೊತ್ತಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಶುಂಠಿ ಹಾಕ್ಕೊಂಡೆ. ಇವಾಗ ಆವಾಗಲೇ ಕಟ್ ಮಾಡಿದ ಅರ್ಧ ಆನಿಯನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಈ ಹೊತ್ತಲ್ಲಿ ಮೆಣಸು ಹಾಕೊಳ್ಳೋಣ. ಈ ಮಸಾಲ ಹುರಿತೇವಲ್ಲ, ಆವಾಗಲೇ ನಮಗೆ ಒಳ್ಳೆ ಸ್ಮೆಲ್ ಬರಬೇಕು. ಅಂದರೆ
ಗುಡ್ ಸ್ಮೆಲ್ ಬರಬೇಕು ಈ ರೀತಿಯಾಗಿ. ಆವಾಗಲೇ ನಮ್ಮ ಮಸಾಲೆ ಎಲ್ಲ ಚೆನ್ನಾಗಾಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಆಲ್ರೆಡಿ ಅದಂತ ಮಾಡಿ ಅಭ್ಯಸಿರುವವರಿಗೆ ಗೊತ್ತಾಗ್ತದೆ. ಹಾಗೆ ಹೊಸದಾಗಿ ಮಾಡೋರಿಗೂ ಕೂಡ ಇದರ ಒಂದು ಐಡಿಯಾ ಗೊತ್ತಾಗಲಿ ಅಂತ ಹೇಳಿದ್ದು ನಾನು. ಕೊತ್ತಂಬರಿ ಹಾಕ್ಕೊಂಡೆ. ಇವಾಗ ನೋಡಿ ಜೀರಿಗೆನ ಹಾಕ್ಕೊಳ್ತಿದ್ದೇನೆ. ಹಾಗೆ ಆವಾಗಲೇ ತೆಗೆದಿಟ್ಟುಕೊಂಡಂಥ ಕರಿಮೆಣಸು ಮತ್ತು ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಹೊತ್ತಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದೆಲ್ಲ ಸಿಡಿತದೆ ನೋಡಿ. ಇವಾಗ ನೋಡಿ ಹೀಗೆ ಮಾಡುವಾಗ ಕಟ್ಟಾಗಬೇಕು. ಯಾವುದು ಕೊತ್ತಂಬರಿ ಬೀಜ ಆಗಲಿ ಏನಾದರೂ ಈ ರೀತಿಯಾಗಿ. ಸಾಸಿವೆ ಮಾತ್ರ ಮೊದಲೇ ಹಾಕಬೇಕು, ಆವಾಗಲೇ ಅದು ಸಿಡಿ ಬಿಡ್ತದೆ. ಮತ್ತು ಇದೆಲ್ಲ ಆಗುವಾಗ ಅದು ಸಿಡಿಯುವುದಿಲ್ಲ ಅಷ್ಟೇನು. ಇವಾಗ ನಾವು 1 ಕಪ್ ತೆಂಗಿನ ತುರಿಯನ್ನು ತೆಗೆದಿಟ್ಟುಕೊಂಡಿದ್ದಲ್ಲ ಇದನ್ನು ಹಾಕ್ಕೊಳ್ಬೇಕು ಇವಾಗ. ಹಾಗೆ ಅರಶಿನವನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ನೋಡಿ ಫ್ರೈ ಆಗಿದೆ. ಇದು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ. ಇವಾಗ ನೋಡಿ ನಾನು ಒಂದು ಸಣ್ಣದ ಕುಕ್ಕರ್ ತಗೊಂಡಿದ್ದೇನೆ. ನಾನು ಕುಕ್ಕರಲ್ಲಿ ಪದಾರ್ಥ ಮಾಡ್ತಿದ್ದೇನೆ. ಇವಾಗ ಇದು ಬಿಸಿ ಆಗಲಿ. ಇವಾಗ ನೋಡಿ ಇದು ಬಿಸಿಯಾಗಿದೆ. ಈ ಹೊತ್ತಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, 1-1.5 ಚಮಚ ಆಗುವಷ್ಟು. ಇವಾಗ ನೋಡಿ ಇದು ಕಾದಿದೆ. ಈ ಹೊತ್ತಲ್ಲಿ ನೋಡಿ ಈ ರೀತಿಯಾಗಿ ಆಗಬೇಕು. ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಆ ಕಡೆ ಥರ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಆನಿಯನ್ಸ್ ಇಟ್ಕೊಳ್ಳೋಣ. ಆವಾಗಲೇ ನಾನು ತೋರಿಸಿದಲ್ಲ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ, ಯಾಕೆಂದರೆ ಅದು ಬೇಗ ಫ್ರೈ ಆಗ್ತದೆ ನಿಮ್ಮದು. ಟೊಮೆಟೊ ಹಾಕಿದ್ರೆ ಇವಾಗ ಟೊಮೆಟೊ ಹಾಕಿದಾಗ ನೀವು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಒಮ್ಮೆ. ಮತ್ತು ಚೆನ್ನಾಗಿ ತೊಳ್ಕೊಳ್ಳಂತ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಒಮ್ಮೆ ಎಣ್ಣೆಯಲ್ಲಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಆವಾಗಲೇ ಉಳಿದಂಥ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೇವೆ. ಇದು ನೋಡಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡಿದ್ದಲ್ಲ, ಇದು ಚೆನ್ನಾಗಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇವಾಗ ನೋಡಿ ಈ ಹೊತ್ತಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೇವೆ. ಎಷ್ಟು ಗೊತ್ತಾ, ಇಷ್ಟು. ಇದರಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿದೆ. ಫಟಾಫಟ್ ಮಾಡೋದಾದರೆ ನೀವು ಕುಕ್ಕರ್ ಲಿಡ್ ಹಾಕಿ 1 ವಿಸಿಲ್ ಹಾಕ್ಕೊಳ್ಬೋದು. ಇವಾಗ ನಾನು ಅದೇ ರೀತಿ ಮಾಡ್ತೇನೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸ್ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ಇದು 1 ಸಿಟಿ ಬರಲಿ, ಆನಂತರ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬರೋಣ. ನಾವು ಇವಾಗ ಮಸಾಲ ಎಲ್ಲ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ ಆಲ್ರೆಡಿ. ಇವಾಗ ತಣ್ಣಗಾಗಿರುತ್ತೆ. ಇನ್ನು ನಾವು ಅದರ ಕಡೆ ಹೋಗಿ ಬರೋಣ. ನೋಡಿ ಮಸಾಲೆ ತಣ್ಣಗಾಗಿದೆ. ಇವಾಗ ನಾವು ಇಷ್ಟು ಇದಕ್ಕೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಟೊಮೆಟೊ ಕೂಡ ಹುಳಿಯನ್ನು ನೋಡ್ಕೊಳ್ಬೇಕು ನೀವು, ಅದರ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು.
ಇವಾಗ ನಾವು ಮಸಾಲ ಇದು ಹುರಿದುಕೊಂಡಿದ್ದೇವಲ್ಲ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಇದು ರುಬ್ಬಲಿಕ್ಕೆ ನಿಮಗೆ ಎಷ್ಟು ಬೇಕಾಗ್ತದೆ, ಅಂದರೆ ತುಂಬ ನೀರು ಮಾಡಬೇಡಿ, ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಓಕೆ, ಇದನ್ನು ನಾವು ರುಬ್ಬಿಕೊಂಡು ಬರೋಣ. ಇವಾಗ ನೋಡಿ ಗೈಸ್, ಇದನ್ನು ಕ್ಲೀನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮು ಇದನ್ನು ಹೇಗೆ ಕ್ಲೀನ್ ಮಾಡೋದಂತೇಳಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ಇವಾಗ ನೋಡಿ, ಇಲ್ಲಿ ಒಂದು ಹೀಗೆ ಮಧ್ಯಭಾಗದಲ್ಲಿ ಕಟ್ ಮಾಡಬೇಕು. ಇಲ್ಲಿ ಒಂಥರ ನಾರಿನಾಗೆ ಇರ್ತದೆ, ಅದನ್ನು ನಾವು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಿಡ್ಕೊಳ್ಬೇಕು. ನೋಡಿ, ಇದಕ್ಕೆ ಬಟಾಟೆ ಎಲ್ಲ ಒಳ್ಳೆ ಕಾಂಬಿನೇಷನಲ್ಲಿ ಇರ್ತದೆ. ಇದು ಈ ರೀತಿಯಾಗಿ ನೋಡಿ, ಇದರಲ್ಲಿ ಸಣ್ಣ ಸಣ್ಣದು ಕೂಡ ಫ್ರಾನ್ಸ್ ಬರ್ತದೆ. ನಾವು ಇಲ್ಲಿ ನೋಡಿ ಇಷ್ಟು ದೊಡ್ಡ ತಗೊಳ್ಳೋದು, ಇದಕ್ಕಿಂತ ದೊಡ್ಡದು ಕೂಡ ಬರ್ತದೆ. ಈ ಪದಾರ್ಥ ಅಂತೂ ತುಂಬ ಟೇಸ್ಟಿಯಾಗಿರ್ತದೆ, ಎಲ್ಲರೂ ತಿಂತಾರೆ, ಮಕ್ಕಳಾಗಲಿ ದೊಡ್ಡವರಾಗೂ ತಿಂತಾರಲ್ಲ. ಚಿಕ್ಕ ಮಕ್ಕಳು ಕೂಡ ತುಂಬ ಚಪ್ಪರಿಸ್ಕೊಂಡು ಊಟ ಎಲ್ಲ ಮಾಡ್ತಾರೆ, ಸಪ್ಪೆಯಾಗಿ ಪದಾರ್ಥ ಆಗಿ ಮಾಡಿದರೆ. ಇದು ಮತ್ತೆ ಹೇಳಬೇಕು ಅಂತ ಹೇಳಿದರೆ ಉಷ್ಣ ಹೀಟ್, ಅದಕ್ಕೋಸ್ಕರ ಜಾಸ್ತಿ ಇದನ್ನು ತಿನ್ನಬಾರ್ದು, ಸ್ವಲ್ಪ ತಿನ್ಬೋದು. ಅಪರೂಪಕ್ಕೆ ಏನಾಗೋದಿಲ್ಲ, ಡೈಲಿ ಕೆಲವರು ಅದನ್ನೇ ತಿನ್ನೋದು, ಅದೆಲ್ಲ ಉಷ್ಣ ಅಂತ ಹೇಳ್ತಾರೆ. ಹಾಗೆ ನಮ್ಮದು ಮಸಾಲ ರುಬ್ಬಿಯಾಗಿದೆ ನೋಡಿ, ನೈಸಾಗಿ ಪೇಸ್ಟ್ ಆಗಿದೆ ನೋಡಿ. ನಾನೊಂದು ಕಪ್ಪಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ. ಹಾಗೆ ನಾವು ಇನ್ನು ಇದಕ್ಕೆ ನೀರು ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಬೇಕಾಗ್ತದೆ. ಆವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲ ರುಬ್ಬಿದ ಮಿಕ್ಸ್ ಇರ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಸಾರಿ, ಸ್ವಲ್ಪ ಅದು ಅಂದರೆ ವಿಡಿಯೋ ಆನ್ ಆಯಿತು ಅಂತ ಅಂದ್ಕೊಂಡ್ವಿ. ಓಕೆ ಗೈಸ್, ಇದಕ್ಕೆ ನಾವು ಮಸಾಲ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. ಇದು ಇವಾಗ ಪೊಟ್ಯಾಟೊ ಬೆಂದಾಗಿದೆ. ಆನಂತರ ನಾವು ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೇವೆ. ಇವಾಗ ನೋಡಿ ಗೈಸ್, ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಗಟ್ಟಿ ಬರ್ತದೆ. ಇವಾಗ ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಉಪ್ಪೆಲ್ಲ ಹಾಕ್ಕೊಂಡಿದ್ದೇವೆಲ್ಲ, ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡಿದ್ದೇವೆ. ಇವಾಗ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಉಪ್ಪೆಲ್ಲ. ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿದ್ದು. ಇವಾಗ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಇದೇ ಥರ ಸೌಟಿದ್ರೆ ಯೂಸ್ ಆಗ್ತದೆ ನೋಡಿ. ಇವಾಗ ಬಡಿಸ್ಲಿಕ್ಕೆ ಆಗುವಾಗ ಬೇರೆ ಸೌಟನ್ನೇ ಯೂಸ್ ಮಾಡಬೇಕು, ಮಿಕ್ಸಿಗೆಲ್ಲ. ಹಾಗಾದರೆ ಮೀನೆಲ್ಲ ಹಾಳಾಗೋದಿಲ್ಲ. ಇವಾಗ ಮೀನು ಹಾಕಲಿಲ್ಲ, ಇದೊಂದು ಕುದಿ ಬರಲಿ ಇವಾಗ. ಗೈಸ್, ಇದನ್ನೆಲ್ಲರೂ ನೀವು ಟ್ರೈ ಮಾಡಿ, ಈ ರೀತಿಯಾದಂಥ ಪದಾರ್ಥವನ್ನು. ತುಂಬ ರುಚಿಯಾಗಿರ್ತದೆ ನಿಮಗೆ. ಹಾಗೆ ಸಪ್ಪೆ ಥರ, ತುಂಬ ಖಾರನೂ ಒಳ್ಳೆಯದಲ್ಲ ಒಂದೊಂದು ಸಾರಿ. ಈ ರೀತಿಯಾಗಿ ಸಪ್ಪೆ ಪದಾರ್ಥ ಆಗಿ ಮಾಡಬೇಕು. ತುಂಬ ಸಪ್ಪೆ ಇರೋದಿಲ್ಲ ಇದು, ಅಂದರೆ ಮೀನಿಗೆ ತುಂಬ ಟೇಸ್ಟಿ ಕೊಡ್ತದೆ ಇದು. ಓಕೆ ಗೈಸ್, ನೋಡಿ ಇವಾಗ ನೋಡಿ, ಇದು ಕುದಿ ಬರ್ತಾ ಉಂಟು. ನಾವು ಪೆಪ್ಪರೆಲ್ಲ ಹಾಕಿ ಸ್ವಲ್ಪ ಖಾರವೇ ಇದೆ, ಆದರೆ ಸಪ್ಪೆ ರೀತಿಯಲ್ಲಿ ಕಾಣ್ತದೆ. ಇವಾಗ ನಾವು ಇದಕ್ಕೆ ಆವಾಗಲೇ ತೊಳೆದಿಟ್ಟುಕೊಂಡಂಥ ಫ್ರಾನ್ಸನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ ನೋಡಿ. ಈ ರೀತಿಯಾಗಿ ದೂರಾಗಿ ಹಾಕ್ಕೊಳ್ಬೇಕು. ಅಂದರೆ ನಾವು ಎಷ್ಟು ತೊಳೆದಾದ್ರೆ ನೀರು ತೆಗೆದಿದ್ರು ಕೂಡ ಅದರಲ್ಲಿ ನೀರಿನ ಅಂಶ ಇರ್ತಲ್ಲ, ಅದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಈ ರೀತಿ ನೋಡಿ, ಈ ರೀತಿಯಾಗಿ ಹಿಂಡಿ ಈ ಕಡೆ ಮಿಡ್ಲಲ್ಲಿ ಒಂದು ಬಾಕಿಯಾಗಿದೆ ಹೀಗೆ. ಇನ್ನು ಇದನ್ನು ಈ ಹೊತ್ತಲ್ಲಿ ನೀವು ನೋಡಬೇಕು, ಉಪ್ಪೇನಾದರೂ ಸಪ್ಪಗಾಗಿದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಹೀಗೆ ಮೇಲಿಂದ ಮಿಕ್ಸ್ ಮಾಡೋದಲ್ಲ. ಈ ಸೌಟನ್ನು ಸ್ವಲ್ಪ ಕೆಳಗಡೆ ಇಟ್ಟು, ಅಂದರೆ ಇದರ ಕುಕ್ಕರ್ನ ತಳ ಇದೆಲ್ಲ ಹೀಗೆ ಇಟ್ಕೊಂಡು ಈ ರೀತಿಯಾಗಿ ಬರೇ ಅದನ್ನು ಮಾತ್ರ, ಮೀನನ್ನು ತಿರುಗಿಸ್ಬಾರ್ದು. ಮೀನು ನೋಡಿ, ಈ ಕಡೆ ಮೇಲ್ಗಡೆಯಿಂದ ಹೋಗ್ತಾ ಇದೆ, ಕೆಳಗಡೆಯಿಂದ ಹೋಗ್ತಿಲ್ಲ, ಗೊತ್ತಾಯ್ತಾ? ಆವಾಗಲೇ ಅದು ಹುಡಿ ಆಗೋದು. ಈ ರೀತಿಯಾಗಿ ಮಾಡ್ಬೋದು, ಇದೊಂದು ಟಿಪ್ಪು. ಇವಾಗ ನಾವು ನೋಡಿ, ಫಿಶಲ್ಲಿ ನಾವು ತೆಗೆದಿಟ್ಟಂಥ ಇಷ್ಟು ನೀರಿರ್ತದೆ, ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಹಿಂಡಿ ಹಾಕ್ಕೊಳ್ಬೇಕು. ಇನ್ನು ಅದನ್ನು ನೀರನ್ನು ಬಿಸಾಡುವ, ಲಿಡ್ ಕ್ಲೋಸ್ ಮಾಡೋಣ. ಸ್ವಲ್ಪ ಉಪ್ಪು ಸಪ್ಪಾಗಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು ಸಪ್ಪಗಾಗಿದೆ. ಓಕೆ, ಇವಾಗ ನೋಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಆದರೆ ಬಿಸಿಗೆ ನೋಡಿ, ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಲ್ವ? ಹಾಂ, ಇವಾಗ ಕಾಣ್ತದೆ ನೋಡಿ.
ಅದರ ಶೆಕೆಗೆ ಆವಿ ಬರ್ತಾ ಇದ್ದಲ್ಲ, ಅದಕ್ಕೋಸ್ಕರ ನೋಡಿ ಚೆನ್ನಾಗಾಗಿದೆ ನೋಡಿ, ಪರ್ಫೆಕ್ಟ್ ಆಗಿದೆ ಅಂದರೆ ನೋಡಿ ಈ ರೀತಿಯಾಗಿ ಬಂದು ನೋಡಿ, ಈ ರೀತಿಯಾಗಿ ಇದು ಬರ್ತದೆ, ಒಂಥರ ಎಣ್ಣೆ ಪಸೆಯಾಗಿ ನಿಂತದೆ. ಇದು ಇವಾಗ ಬೆಂದಿದೆ ನೋಡಿ, ಈ ರೀತಿಯಾಗಿ ನೋಡಿ. ನಿಮಗೆ ಇಷ್ಟು ನೀರು ಬೇಡ ಅಂತ ಹೇಳಿದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ನಾವಂದರೆ ಗ್ರೇವಿ ಥರ ಮಾಡ್ಕೊಂಡಿದ್ದೇವೆ ಇದಕ್ಕೆ ನೋಡಿ. ಇವಾಗ ಉಪ್ಪೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ. ಯಾವತ್ತೂ ಮೀನು ಪದಾರ್ಥ ಆವಾಗಲೇ ಟೇಸ್ಟ್ ಬರೋದಿಲ್ಲ. ಸಂಜೆ ಇವಾಗ ಮಧ್ಯಾಹ್ನಕ್ಕೆ ಮಾಡಿದರೆ ಸಂಜೆ ಆಗುವಾಗ ಚೆಂದ ಬರೋದು, ಹಾಗೆ ಟೇಸ್ಟ್ ಡಬಲ್ ಆಗ್ತದೆ. ಕೆಲವು ನಾಳೆಗೆ ಬೆಳಿಗ್ಗೆಗೆ ಚೆನ್ನಾಗಿ ಬರ್ತದೆ. ಇದು ಒಂದು ಗಂಟೆಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಇದು ಮಸಾಲೆ ಎಲ್ಲ, ಆವಾಗ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ಹಾಗಾದರೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ನಾವು ರುಚಿ ನೋಡೋಣ. ನೋಡಿ, ಇದು ಕೂಡ ಬಿಸಿ ಬಿಸಿ ಆಗಿದೆ ರೈಸ್. ನಾವು ಬಾಯ್ಲ್ ರೈಸ್ ಊಟ ಮಾಡ್ತಿದ್ದೇವೆ ನೋಡಿ, ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ನೋಡಿ ರೈಸ್. ನೋಡಿ, ಈ ಥರ ಬರಬೇಕು ರೈಸ್ ಯಾವತ್ತು. ಒಂದು ತಟ್ಟೆಗೆ ಹಾಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೇವೆ. ಇವಾಗ ಇದನ್ನು ಹೀಗೆ ಮುಚ್ಚಿಡ್ಬೇಕು ರೈಸನ್ನು. ಇವಾಗ ನೋಡಿ, ಇದಕ್ಕೆ ನಾವು ಈ ಥರ ಸೌಟನ್ನು ಈ ಹೊತ್ತಲ್ಲಿ ನಾವು ಬಳಸಬೇಕು ನೋಡಿ. ಬಟಾಟೆ ಮತ್ತು ಇದು ನೋಡಿ ಒಳ್ಳೆ ಕಾಂಬಿನೇಷನ್ ನೋಡಿ, ಬಟಾಟೆ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೀಗಾಗಿದೆ, ತುಂಬ ಚೆನ್ನಾಗಾಗಿದೆ ಅಲ್ಲ. ರೈಸ್ ಜೊತೆ ಒಂದು ಸೈಡಲ್ಲಿ ಹೀಗೆ ಹೋಗಿ ನೆಚ್ಕೊಂಡು ತಿಂದರೆ ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.